ಅಪಿಯರ್ ಆಗಿ ಮತ್ತೆ ಸೆಲೆಕ್ಟ್ ಆಗದೆ ಇರೋರ ಬಗ್ಗೆ ಏನೋ ಹೇಳಿದ್ರಿ ನೀವು. ಓಕೆ, ಬಟ್ ಸರ್ 13 ಲಕ್ಷ ಅಪ್ಲೈ ಮಾಡ್ತಾರೆ ಅಂತಂದರೆ 6-7 ಲಕ್ಷ ಜನ ಅಪಿಯರೇ ಆಗಲ್ವಲ್ಲ, ಅವ್ರು ಟ್ರೈಯೇ ಕೊಡಲ್ವಲ್ಲ ಸರ್, ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರು ಯಾಕೆ ಟ್ರೈ ಕೊಡಲ್ಲ ಅಂದರೆ ಈಗ ಇಟ್ಸ್ ಅಂತ ಪ್ರೆಸ್ಟೀಜಿಯಸ್ ಪರೀಕ್ಷೆ. ಹೌದು, ನಮ್ಮಲ್ಲಿ ಏನಂದರೆ ಎಲ್ಲ ತಮ್ಮ ಸ್ನೇಹಿತರಿಗೆ ಅಕ್ಕಪಕ್ಕದವರಿಗೆ ಹೇಳ್ಬಿಟ್ಟಿರ್ತಾರೆ ನಾನು IASಗೆ ಅಪಿಯರ್ ಆಗ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾರೆ. ಅದರಿಂದ ಅವ್ರಿಗೆ ಒಂದು ಸ್ವಲ್ಪ ಏನೋ ಒಂದು ಇದು ಬರಲಿ, ಒಂದು ಲೆವೆಲ್ ಜಾಸ್ತಿ ಆಯಿತು ಅಂತ ಬರಲಿ ಅಂತ. ಆಮೇಲೆ ಯಾವಾಗ ಅವ್ರು ನೋಡ್ತಾರೆ ಪ್ರಶ್ನೆ ಪತ್ರಿಕೆ ಹೀಗಿರುತ್ತೆ ಅಂತ ನೋಡಿದಾಗ ಹೆದರಿಕೆ ಆಗುತ್ತೆ. ಡೆವಲಪ್ ಕೋಲ್ಡ್ ಫೀಟ್, ದೇ ಡೋಂಟ್ ಗೋ ಎಟ್ ಆಲ್, ಅದು ಹೋಗೋದೇ ಇಲ್ಲ. ಆ ಥರದವ್ರು ಮತ್ತೆ ಬೇರೆ ಯಾವುದಕ್ಕೂ ಸೇರ್ಕೋತಾರೆ. ಈಗ ನೀವು ಧಾರವಾಡಕ್ಕೆ ಹೋಗಿ ನೋಡಿ, ಧಾರವಾಡದಲ್ಲಿ ಈ ಒಂದು ಸಪ್ತಾಪುರ ಅಂತ ಒಂದು ಏರಿಯಾ ಇದೆ, 50,000 ಹುಡುಗರು ಇದ್ದಾರೆ. ಯಾರು ಏನು ಮಾಡ್ತಾರೋ ಏನು ಕತೆ ಗೊತ್ತಿಲ್ಲ. ಯಾರು ಕೇಳಿದ್ರು ನಾ PSI ಎಕ್ಸಾಮ್ಗೆ ಹೋಗ್ತೀನಿ, ನಾನು PDO ಹೋಗ್ತೀನಿ, ಇನ್ನೊಂದು ಮಾಡ್ತೀನಿ ಇತ್ಯಾದಿ ಹೇಳ್ತಾರೆ. ಎಲ್ರಿಗೂ ಸರ್ಕಾರಿ ನೌಕರಿ ಹೋಗಬೇಕು ಅಂತ ಇಷ್ಟ. ಯಾಕೆ ಹೇಳಿ? ಸರ್ವಿಸ್ ಮಾಡೋಕ್ಕಾಗುತ್ತೆ, ಅದ್ರ ಜೊತೆಗೆ ಸಂಬಳ ಬರುತ್ತೆ, ನಮಗೇನು ತೊಂದರೆ ಆಗೋದಿಲ್ಲ ಸಂಬಳಕ್ಕೆ ಅಂತ ರಿಟೈರ್ಮೆಂಟ್ ಆದಮೇಲೆ ಪೆನ್ಷನ್ ಬರುತ್ತೆ. ಎಕ್ಸಾಕ್ಟ್ಲಿ. ಈ ಇನ್ಫೋಸಿಸ್ ಅಂತ ಈಗ TCS ಕಂಪನಿ 20,000 ಜನ ತೆಗೆದುಬಿಟ್ರು ನಿನ್ನೆನೋ ಮೊನ್ನೆನೋ. ಸರ್ಕಾರದಲ್ಲಿ ಯಾರೂ ತೆಗಿಯಲ್ಲ. ತುಂಬ ಕೆಟ್ಟ ಕೆಲಸ ಮಾಡಿದವ್ರು ಯಾವನೋ ಒಬ್ಬ ಹೋಗ್ತಾನೆ. ಇಲ್ಲದೆ ಹೋದರೆ ಜೀವಮಾನ ಪರ್ಯಂತ ನಿಮಗೆ ಪ್ರತಿ ತಿಂಗಳು ಸಂಬಳ ಬರುತ್ತೆ. ಕೆಲಸ ಮಾಡಿದ್ರು ಬರುತ್ತೆ, ಕೆಲಸ ಮಾಡದೇ ಹೋದ್ರೂ ಬರುತ್ತೆ. ಪ್ಲಸ್ ಕೆಲವ್ರಿಗೆ ಗಿಂಬಳ ಅಂತಿದೆಯಲ್ಲ, ಗಿಂಬಳ ಬರುತ್ತೆ. ನಾ ಬೀದರ್ SP ಆಗಿದ್ದೆ. ಅಲ್ಲೊಂದು ಗಾದೆ ಮಾತಾಡೋರು, ಬನ್ನ ಹೊತ್ತು ಕಲೆಕ್ಟರ್, ನೀ ಜೀವನದಲ್ಲಿ ಏನಾದರೂ ಆಗಬೇಕಾದ್ರೆ ಕಲೆಕ್ಟರ್ ಆಗಬೇಕು, ನಹಿತೋ ಕಂಡಕ್ಟರ್ ಅಂತ. ಯಾಕೆಂದರೆ ಆ ಟೈಮಲ್ಲಿ KSRTC ಕಂಡಕ್ಟರ್ಗಳು ಟಿಕೆಟೇ ಕೊಡದೆ ದುಡ್ಡನ್ನು ತಾವೇ ಸ್ವಾಹ ಮಾಡ್ತಿದ್ರು. ಹಾಗಾಗಿ ಹೀಗೆ ಸರ್ಕಾರಿ ನೌಕರಿ ಎಂದರೆ ಜನರಿಗೆ ತುಂಬ ಹುಚ್ಚು, ಕ್ರೇಜ್. ಅದರಲ್ಲೂ PSI, ಅದರಲ್ಲೂ PSI. ಎಸ್, ರೈಟ್ ಸರ್. ಸೊ ಈಗ ನಾವು ಒಂದೊಂದು ಎಕ್ಸಾಮ್ ವೈಸ್ ನಾವು ನೋಡೋದಾದರೆ ನಮ್ಮ ಪ್ರಿಪ್ರೇಷನ್ಸ್ ಹೇಗಿರಬೇಕು ಅಂತ. ಫಾರ್ ಎಕ್ಸಾಂಪಲ್ಲು ನಂದೇ ತೊಗೊಳ್ಳಿ, ನಾನು ಆ್ಯಕ್ಚುಲಿ ಇಲ್ಲಿ UPSC ಮಾಡೋಣ ಅಂತ ಬಂದೆ. ನನಗೆ ಆಗಬೇಕಾಗಿದ್ದು IPS ಆಗಬೇಕು ಅಂತ ಇತ್ತು. ನಮ್ಮ ಮನೇಲಿ ಇಲ್ಲ IAS ಹಾಗೆ ಹಿಂಗೆ ಅಂತಂದರು. ಲೆಟ್ಸಿ ನಾನು ಫಸ್ಟು ಕೋಚಿಂಗ್ ಆದರೂ ಹೋಗ್ತೀನಿ ಅಂತಂದರೆ ಅದ್ರ ಮಧ್ಯೆ ನಾನು ಜರ್ನಲಿಸ್ಟ್ ಆಗಿಬಿಟ್ಟೆ. ಜರ್ನಲಿಸ್ಟ್ ನನಗೆ ಇಲ್ಲಿವರೆಗೆ ತೊಗೊಂಡು ಬಂತು, ನಾನು ಅದನ್ನು ಮಾಡೋಕ್ಕೆ ಆಗಲಿಲ್ಲ. ಸೊ ಈ ಥರ ಸ್ಪೆಸಿಫಿಕ್ ಆಗಿ IFSA ಆಗಬೇಕು, IASA ಆಗಬೇಕು, IPSA ಆಗಬೇಕು ಅಂತ ಅಂದ್ಕೊಂಡವರಿಗೆ ಅವರ ಸ್ಟಡೀಸ್ ಹೇಗಿರಬೇಕು, ಅವರ ಅಪಿಯರೆನ್ಸ್ ಹೇಗಿರಬೇಕು, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರ ಸೆಲೆಕ್ಷನ್ ಚಾಯ್ಸ್ ಎಲ್ಲ ಹೇಗಿರಬೇಕು ಅಂತ. ಓಕೆ, ನಾನು ಇವತ್ತಂತೂ ಈಗ ಹೇಳೋದಂತೂ ಹೇಳ್ತೀನಿ. ಈ ಥರ ವಿದ್ಯಾರ್ಥಿಗಳ ಮಾರ್ಗದರ್ಶನಕ್ಕೆ ಅಂತ ಹೇಳಿ ನಾನು 2 ಮುಖ್ಯ ಪುಸ್ತಕ ಬರೆದಿದ್ದೀನಿ. ಆದರೆ ದಯವಿಟ್ಟು ಓದಿ. ಒಂದರ ಹೆಸರು BSc ಫೇಲ್ IPS ಪಾಸ್ ಅಂತ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ನೀವು ಈ ಪರೀಕ್ಷೆಗಳನ್ನು ತಗೋಬಹುದು, ಏನೇನು ಮಾಡಬೇಕು ಅಂಥೇಳಿ ಕ್ವಾಲಿಟೀಸಿಗೆ ನೀವು ನಾನು ಕೇಳಿದ್ರಲ್ಲ, ಆ ಕ್ವಾಲಿಟೀಸ್ ಎಲ್ಲ ಬರೆದಿದ್ದೀನಿ. ಆ ಪುಸ್ತಕ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ನಾನೇ ಬರೆದಿದ್ದೀನಿ, ತೆಲುಗು ಟ್ರಾನ್ಸ್ಲೇಟ್ ಆಗ್ತಿದೆ, ಹಿಂದಿನಲ್ಲಿ ಬಂದಿದೆ, ತಮಿಳು ಬರ್ತಾ ಇದೆ, ಇಷ್ಟು ಭಾಷೆಯಲ್ಲಿ ಆ ಪುಸ್ತಕ ಇದೆ. ಅದನ್ನು ತೊಗೊಂಡು ಓದ್ಬೋದು. ಹೌ ಟು ಫೇಸ್ UPSC ಇಂಟರ್ವ್ಯೂಸ್ ಅಂತ, UPSC ಸಂದರ್ಶನವನ್ನು ಎದುರಿಸುವುದು ಹೇಗೆ ಅಂತ ಇಂಗ್ಲೀಷ್ ಕನ್ನಡದಲ್ಲಿ ನಾನೇ ಬರೆದಿದ್ದೀನಿ. ಹಿಂದಿಲೂ ಅದೇ ಬಂದಿದೆ. ಈ ಪುಸ್ತಕದಲ್ಲಿ ಯಾವ ರೀತಿ ನೀವು ಸಿವಿಲ್ ಸರ್ವಿಸ್ ಆಗಲಿ ಯಾವುದೇ ಇಂಟರ್ವ್ಯೂ ಆಗಲಿ ಹೇಗೆ ಎದುರಿಸಬೇಕು ಅಂತ ಬರ್ತೀನಿ. ಪ್ರಶ್ನೆ ಕೇಳಿದ್ದು ನೀವು ಭಾಳ ಮುಖ್ಯವಾದ್ದು, ಹೀಗೆ ಎಷ್ಟು ಸಮಯ ಮೀಸಲಿಡಬೇಕು ಸ್ಟಡೀಸ್ಗೆ ಅಂತ. ಅದಕ್ಕಿಂತ ಮುಂಚೆ ನಾನು ಹೇಳಿಬಿಡ್ತೀನಿ, ಸರ್ ಹೇಳಿರೋ 2 ಬುಕ್ಕು ಅಮೆಝಾನಲ್ಲಿ ಸಿಗುತ್ತೆ, ನೀವು ಆರ್ಡರ್ ಮಾಡ್ಕೊಂಡು ಓದಬಹುದು. ಎಸ್ ಸರ್, ಸಪ್ನಾ ಬುಕ್ ಹೌಸಲ್ಲೂ ಸಿಗುತ್ತೆ, ಎಲ್ಲ ಅಂಗಡಿಲೂ ಇದೆ. ಈಗ ಫಸ್ಟು ಪರೀಕ್ಷೆ ಅಂದರೆ ನೀವು ಸ್ಕೂಲ್ಗೆ ಹೋಗಿ, ಕಾಲೇಜ್ಗೆ ಹೋಗಿ, ಎಲ್ಲೇ ಪರೀಕ್ಷೆ ಬರೆದರೂ ಆ ಪರೀಕ್ಷೆಗೆ ಅಂತ ಒಂದಷ್ಟು ಸಮಯ ನೀವು ಓದೋಕ್ಕೆ ಮೀಸಲಿಡಬೇಕು. ಇದು ಇಷ್ಟು ಜಾಸ್ತಿ ಕಾಂಪಿಟೇಷನ್ ಇದೆ CSE. ಹೀಗಾಗಿ ಕಮ್ಮಿ ಅಂದರೆ 10 ಗಂಟೆ ದಿನಕ್ಕೆ ಮೀಸಲಿಡಬೇಕು. 10 ಗಂಟೆ, 10 ಅವರ್ಸ್ ನಿಮಗೆ ಡೆಡಿಕೇಟ್ ಮಾಡೋಕ್ಕೆ ಇದೆಯಾ ತೊಗೊಳ್ಳಿ, ಇಲ್ಲದವರು ಬಿಟ್ಬಿಡಿ, ಖಂಡಿತ ಬಿಟ್ಬಿಡಿ. ಈ ಪರೀಕ್ಷೆ ಓದಿದವರು, ಪಾಸಾದವರು ನಾನು ಸುಮಾರು ಈಗಾಗಲೇ ಹೇಳಿದ 1000 ಜನ ನೋಡಿದ್ದೀನಿ. ಆ 1000 ಜನದಲ್ಲಿ ಒಂದೇ ಕಾಮನ್ ಫ್ಯಾಕ್ಟರ್ ಏನು, ನೀವು ಎಷ್ಟೊತ್ತು ಸ್ಟಡಿ ಮಾಡಿದ್ರಿ. ಫಸ್ಟ್ ರ್ಯಾಂಕ್ ಬಂದವನೊಬ್ಬ ಮಾತ್ರ ನಾನು ಹೇಳಿದ್ದು 8 ಅವರ್ ಪರ್ ಡೇ ಅಂತಂದ, 8 ಅವರ್ ಪರ್ ಡೇ. ಆದರೆ ಸಾಮಾನ್ಯವಾಗಿ ಯಾರೇ ಓದಿದ್ರು 10 ಅವರ್ ಮಿನಿಮಮ್ ಇಲ್ದವ್ರು ಆಗಲ್ಲ. ನಿಮ್ಗೆ 10 ಅವರ್ ನಿದ್ದೆ, ಊಟ ಎಲ್ಲ ಬಿಟ್ಟು ಮಾಡೋಕ್ಕಾದರೆ ಓದಿ, ಇಲ್ದವ್ರೆ ಬೇಡವೇ ತೊಗೊಳ್ಳೇಬೇಡಿ, ಖಂಡಿತ ತೊಗೋಬೇಡಿ. ಎರಡನೇದು, ಆ 10 ಅವರ್ಸು ನಾವು ಓದ್ತೀನಿ ಪರವಾಗಿಲ್ಲ ಅಂಥೇಳಿ
ಅದು ಇಟ್ ಹ್ಯಾಸ್ ಟು ಬಿ ಕ್ವಾಲಿಟಿ 10 ಅವರ್ಸ್. ಓನ್ ಡೆಡಿಕೇಟಿವ್ 10 ಅವರ್ ಓದ್ದೆ ಅಂತ ಹೇಳಿ. ಬಿಹಾರದ ಒಬ್ಬ ಹುಡುಗ ಇದ್ದ, ಸತ್ಯಂ ಗಾಂಧಿ ಅಂತ. ಅವನು ಇಡೀ ರಾತ್ರಿ ಓದ್ತಾ ಇದ್ದ, ಬೆಳಗ್ಗೆ 8 ಗಂಟೆಗೆ ಮಲ್ಕೋತಿದ್ದ, ಮಧ್ಯಾಹ್ನ 3 ಗಂಟೆಗೆ ಎದ್ದು 3 ಗಂಟೆಗೆ ಊಟ ಮಾಡಿ 3ರಿಂದ ಕಂಟಿನ್ಯೂಸ್ ತಿರ್ಗಾ ಓದ್ತಿದ್ದ. ಹಾಗೆ ಅವನು ಫಸ್ಟ್ ಅಟೆಂಪ್ಟ್ ಪಾಸ್ ಆದ. ಫಸ್ಟ್ ಅಟೆಂಪ್ಟ್ ತುಂಬ ಜನ ಪಾಸ್ ಆಗಿದ್ದಾರೆ. ತುಂಬ ಕಷ್ಟ. ಅದಕ್ಕೆ ಡೆಡಿಕೇಶನ್ ಬೇಕು. ಎರಡನೇದು ಚಾಯ್ಸ್ ಆಫ್ ಸಬ್ಜೆಕ್ಟ್ಸ್. ಕರೆಕ್ಟ್. ನೀವು ಯಾವ ಸಬ್ಜೆಕ್ಟನ್ನು ಸೆಲೆಕ್ಟ್ ಸೆಲೆಕ್ಟ್ ಮಾಡ್ತೀರಾ.